ಚಾಮುಂಡಿ ಆಶೀರ್ವಾದ, ಹಿರಿಯರ ಆಶೀರ್ವಾದ, ಆ ಜನ ಕೊಟ್ಟಂತ ಒಂದು ಪ್ರೀತಿ ವಿಶ್ವಾಸ ನನಗೆ ಶ್ರೀರಕ್ಷೆಯಾಗಿ 50 ವರ್ಷ ಕೆಲಸ ಒಂದೇ ಸಾರಿ ಮಾಡಿದ್ದೀನಿ ಅನ್ನೋದು ಹೆಮ್ಮೆಯಿಂದ ನಾನು ಮತ್ತೆ ಇಲ್ಲಿ ನಿಲ್ಲೋದಿಲ್ಲ ಅಂತ ಹೇಳಿರೋದು ಸತ್ಯ. ಭಗವಂತ ಎಲ್ಲಿ ನಮ್ಮ ನಾಯಕರು ಏನು ಹೇಳ್ತಾರೋ ಅದು ಮಾಡ್ತೀನಿ. ಚಾಮರಾಜನಗರ ಮೇಟುಪಾಳ್ಯ ಪ್ರಾಜೆಕ್ಟು, ಮೇಟುಪಾಳ್ಯಂಗೆ ಫಾರೆಸ್ಟ್ ಅವರು ಅನುಮತಿ ಏನಾಯಿತು, ಹಿಂದೆ ಖರ್ಗೆ ಸಾಹೇಬ್ರಿದ್ದಾಗ, ದಿವಂಗತ ಧ್ರುವನಾರಾಯಣ ಅವರು ಲೋಕಸಭಾ ಸದಸ್ಯರಾಗಿದ್ದಾಗ ಅದು ಬಂತು. ಅದಾದ ಮೇಲೆ ಏನೆಲ್ಲ ಆಗಿ ಅವ್ರ ಕಾಲದಲ್ಲೇನೆ ಫೀಸಿಬಿಲಿಟೀಸ್ ಇಲ್ಲ ಅಂದ್ಬಿಟ್ಟು ಅದನ್ನು ಡಿಲೀಟ್ ಮಾಡಿರ್ತಕ್ಕಂಥದ್ದು ನನಗೂ ಗೊತ್ತಿರಲಿಲ್ಲ. ನಾನು ತುಂಬ ಜನ ಬಂದರು, ಅದಾದಮೇಲೆ ಫೈಲೆಲ್ಲ ಕರೆಸಿ ನೋಡಿದೆ, ಅದು ಮಾಡೋಕ್ಕಾಗೋದಿಲ್ಲ ಅನ್ನೋದು ಬಂದ ಮೇಲೆ ನಾನೇನು ಮಾಡಿದೆ, ಈ ಸರ್ಕಾರಕ್ಕೆ ಸನ್ಮಾನ್ಯ ಮಾದೇವಪ್ಪನವ್ರು ಸಿಕ್ಕಿದಾಗ ನೀವು ಕೇಳಬೇಕು, 10 ಬಾರಿ ಹೇಳಿದೆ, ನಿಮ್ಮಿಂದ ಒಂದು ರಿಕ್ವಿಸೇಷನ್ ಕಳಿಸಿ, ಅಟ್ಲೀಸ್ಟು ಹೆಜ್ಜಾಲ, ಹಾರವಳ್ಳಿ, ಕನಕಪುರ, ಸಾತ್ನೂರು, ಹಲಗೂರು, ಮಳವಳ್ಳಿ, ಕೊಳ್ಳೇಗಾಲ, ಯಳಂದೂರು ಮತ್ತು ಸಂತೆಮಾರಹಳ್ಳಿ, ಚಾಮರಾಜನಗರ 142 ಕಿಲೋಮೀಟ್ರು ಅದನ್ನು ಕಳಿಸ್ರಪ್ಪ, ನಾವು ಮಾಡೋಕ್ಕೆ ತಯಾರಾಗಿದ್ದೀವಿ ಅಂತ ಹೇಳಿದ್ದೀವಿ. ಅದಲ್ದಿನ ಪ್ರತಾಪ್ ಸಿಂಹ ಅವರು ಇದ್ದಾಗ ಮೈಸೂರು, ಯಾವುದದು ಕುಶಾಲನಗರ ಆಗಿದ್ದನ್ನು ಕೂಡ ಹಂಗೆ ಸ್ಥಗಿತ ಮಾಡಿದ್ದಾರೆ. ಇವೆರಡನ್ನು ಕೂಡ ನಾನು ಆಗ್ರಹ ಮಾಡ್ತೀನಿ. ರಾಜ್ಯ ಸರ್ಕಾರ ನಮಗೆ ಜಾಗ ಕೊಡಬೇಕು. ಆ ಜಾಗದಲ್ಲೂ ಕೂಡ ನಾನು ಹೇಳಿದೆ, ವಿತ್ ಸ್ಪೆಷಲ್ ಕೇಸ್ 50% ನಾವು ಅದಕ್ಕೂ ಕೊಡ್ತೀವಪ್ಪ ದುಡ್ಡು, ನಮಗೊಂದು ಜಾರಿ ಅದು ರಿಕ್ವಿಸೇಷನ್ ಕಳಿಸಿ ಅಂತ ಕೇಳಿದ್ದೀನಿ. ಯಾರ್ಯಾರು ಹೇಳ್ಬೇಕು ಹೇಳಿದ್ದೀನಿ, ಮುಖ್ಯ ಕಾರ್ಯದರ್ಶಿಗಳಿದ್ದೀನಿ, ಮುಖ್ಯಮಂತ್ರಿಗಳಿಗೆ ಹೇಳಿದ್ದೀನಿ, ಸನ್ಮಾನ್ಯ ಮಾದೇವಪ್ಪನವ್ರಿಗೆ ಹೇಳಿದ್ದೀನಿ, ಮತ್ತು DK ಶಿವಕುಮಾರ್ ಅವ್ರಿಗೆ ಹೇಳಿದ್ದೀನಿ, ಹಿಂದೆ ಇದ್ದಂಥ ಮಾಜಿ ಲೋಕಸಭಾ ಸದಸ್ಯರಾದ DK ಸುರೇಶ್ ಅವ್ರಿಗೆ ಹೇಳಿದ್ದೀನಿ. ಕಳಿಸ್ಕೊಡ್ರ, ಈ ಕಾಲದಲ್ಲಿ ಮಾಡೋಣ. ಇವತ್ತು ನಮಗೆ ಭಾರತ ಸರ್ಕಾರ ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇಲ್ಲಿವರೆಗೂ 35-36 ವರ್ಷದಿಂದ ನೆನೆಗುದಿಗೆ ಬಿದ್ದಂಥ ಸುಮಾರು 49,000 ಕೋಟಿ ರೂಪಾಯಿಗಳ ಹಳೆಯ ಯೋಜನೆಗಳನ್ನು ನಾವು ಕೈಗೆತ್ಕೊಂಡು ಒಂದೊಂದೊಂದೇ ಕಾರ್ಯರೂಪಕ್ಕೆ ತಂದು ಈಗಾಗಲೇ ತಾವು ನೋಡಿದ್ದೀರಿ, ಬಿಡುಗಡೆ ಮಾಡ್ತಾ ಇದ್ದೀವಿ. ನಮ್ಮ ಉದ್ದೇಶ ಇಷ್ಟೇ, ಭಾರತ ಸರ್ಕಾರ ರಾಜ್ಯಗಳು ಅಭಿವೃದ್ಧಿ ಆಗಬೇಕು, ಜಿಲ್ಲಾ ಕೇಂದ್ರಗಳ ಅಭಿವೃದ್ಧಿ ಆಗಬೇಕು, ತಾಲೂಕಾ ಕೇಂದ್ರಗಳ ಅಭಿವೃದ್ಧಿ ಆಗಬೇಕು, ಹೋಬಳಿ ಕೇಂದ್ರಗಳ ಅಭಿವೃದ್ಧಿ ಆಗಬೇಕು ಅನ್ನೋ ದೃಷ್ಟಿಯಿಂದ ಇವೆಲ್ಲವನ್ನು ಕೂಡ ಮಾಡ್ತಾ ಇದ್ದೀವಿ. ಮೊನ್ನೆ 3 ದಿನಗಳ ಹಿಂದೆ 1ನೇ ತಾರೀಕು ಈ ತಿಂಗಳು ನಾವು ರಾಜ್ಯದ ಇಡೀ ದೇಶದ ಎಲ್ಲ ಏನು ಪಂಚಾಯತ್ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಮಂತ್ರಿಗಳನ್ನು, ಕಾರ್ಯದರ್ಶಿಗಳನ್ನು ಕರೆದು ಸ್ವಚ್ಛ ಭಾರತ ವಿಷನ್ 3 ಅಂತ ಮಾಡ್ತಾ ಇದ್ದೀವಿ. ಏನು 1-2 ಆಗಿದೆ. ಸ್ವಚ್ಛ ಭಾರತ ಅಭಿಯಾನದ 3ನೇದನ್ನು ತಗೊಳ್ಳೋದಕ್ಕೆ ಯೋಚನೆ ಮಾಡಿದ್ದೀವಿ. ಅದರೊಳಗೆ ಕರ್ನಾಟಕ ಪಾಲು ತುಂಬ ವ್ಯವಸ್ಥಿತವಾಗಿ ಆಗಬೇಕು ಅನ್ನೋ ದೃಷ್ಟಿಯಿಂದ ಸುಮಾರು ಬೆಳಿಗ್ಗೆ 10 ಗಂಟೆಯಿಂದ ಭಾರತ್ ಮಂಟಪನಲ್ಲಿ ಸುಮಾರು ರಾತ್ರಿ 8 ಗಂಟೆವರೆಗೂ 12 ಗಂಟೆಗಳ ಕಾಲ ಚರ್ಚೆ ಆಗಿದೆ. ಎಲ್ಲ ಇಡೀ ದೇಶದ ಅಧಿಕಾರಿಗಳ ಜೊತೆಯಲ್ಲಿ ದೇಶಕ್ಕೆ ಬೇಕಾಗಿರ್ತಕ್ಕಂಥದ್ದು, ಹಳ್ಳಿಗಾಡಿನ ಜನರಿಗೆ ಬೇಕಾಗಿರ್ತಕ್ಕಂಥ ನೈರ್ಮಲ್ಯ, ಶುದ್ಧ ಕುಡಿಯೋ ನೀರು, ರಸ್ತೆ ಎಲ್ಲಕ್ಕೂ ಕೂಡ ಆದ್ಯತೆ ಕೊಡ್ತಕ್ಕಂಥದ್ರಲ್ಲಿ ರೈಲ್ವೆ ಇಲಾಖೆ ಇರಬೇಕು, ಬೇರೆ ಬೇರೆ ಇಲಾಖೆ ಇರಬೇಕು. ಭಾರತ ಸರ್ಕಾರದ ಯಾವುದೇ ಯೋಜನೆಗಳು ಕೂಡ ರಾಜ್ಯ ಸರ್ಕಾರ ಎಷ್ಟು ಮಟ್ಟಿಗೆ ನಮಗೆ ಸ್ಪಂದಿಸ್ತದೋ ಅಷ್ಟು ಕೆಲಸ ನಾವು ಮಾಡಕ್ಕೆ ತಯಾರಾಗಿದ್ದೀವಿ. ನೋಡಿ, ರಾಜ್ಯ ಸರ್ಕಾರ ಪದೇ ಪದೇ ಹೇಳಿದ್ದೀನಿ, ನಾನು ಮುಖ್ಯಮಂತ್ರಿಗಳು ನನ್ನ ಕಚೇರಿಗೆ ಬಂದಾಗೂ ನಾನು ರಿಕ್ವೆಸ್ಟ್ ಮಾಡಿದ್ದೀನಿ, ಆಮೇಲೂ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಶಿವಕುಮಾರ್ ಅವ್ರಿಗೂ ಮಾತಾಡ್ತಾ ಇದ್ದೀನಿ. ನೀವು ಬೇರೆ ಗೊಂದಲಗಳನ್ನು ಮಾಡಿ ಜನರನ್ನ ಬೇರೆ ಬೇರೆ ದಾರಿಗೆ ತಂದು ಎಲ್ಲೋ ದಿಕ್ ತಪ್ಪಿಸೋದು ಬಿಟ್ಟು ನೀವು ಎಷ್ಟು ದಿನ ಇರ್ತೀರಿ, ಎಷ್ಟು ವರ್ಷ ಇರ್ತೀರೋ ಅಟ್ಲೀಸ್ಟು ರಾಜ್ಯ ಸರ್ಕಾರದಲ್ಲಿ ಜನರಿಗೆ ನೀವೇನು ಕೊಟ್ಟಿರೋ ಮಾತುಗಳು ಇವತ್ತಿನ ಪರಿಸ್ಥಿತಿ ಅರ್ಥ ಮಾಡಿಕೊಂಡು ಕೆಲಸ ಮಾಡಿ ಅಂತ ಹೇಳ್ತಾ ಇದ್ದೀವಿ. ಅದನ್ನು ಅವ್ರು ನಡೆಸ್ಕೊಡೋದು ಎಷ್ಟು ಮಟ್ಟಿಗೆ ಏನು ಅನ್ನೋದನ್ನು ಒಂದು ಸಾರಿ ಅವ್ರನ್ನೇ ಬೇಕಾದ್ರೆ ಕರೀರಿ, ನಾನು ಅವ್ರ ಜೊತೆ ಚರ್ಚೆ ಮಾಡೋಕ್ಕೆ ತಯಾರಾಗಿದ್ದೀನಿ. ಭಾರತ ಸರ್ಕಾರ ಸನ್ಮಾನ್ಯ ನರೇಂದ್ರ ಮೋದಿಯವರು ದೇಶದ ಸರ್ವಾಂಗೀಣ ಅಭಿವೃದ್ಧಿಯಲ್ಲಿ ಕರ್ನಾಟಕವು ಕೂಡ ಮೊದಲನೇದಾಗಬೇಕು ಅನ್ನೋದು ನಮ್ಮ ಬಯಕೆ ಇದೆ. ಆ ಬಯಕೆಯನ್ನು ಈಡೇರಿಸಬೇಕಾದ್ರೆ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಒಂದು ನಾಣ್ಯದ 2 ಮುಖಗಳ ಕೆಲಸ ಮಾಡಬೇಕಾಗಿದೆ. ಆ ಇಚ್ಛಾಶಕ್ತಿ ಕೊರತೆ ನಮ್ಮ ರಾಜ್ಯದಲ್ಲಿ ಕಾಡ್ತಾ ಇದೆ. ಥ್ಯಾಂಕ್ ಯು ಸರ್. ಧರ್ಮಸ್ಥಳ ವಿಚಾರದಲ್ಲಿ ಅಪ್ಪ ಒಂದು ನಿಮಿಷ ಅಪ್ಪ, GST ಮೀಟಿಂಗ್ ನಡೀತಾ ಇದೆ. ಒಂದು ನಿಮಿಷ. ಯಾವುದೇ ರಾಜ್ಯ ಸರ್ಕಾರಗಳನ್ನ, ಒಂದು ನಿಮಿಷ ಅಪ್ಪ ಪ್ಲೀಸ್, ಯಾವುದೇ ರಾಜ್ಯ ಸರ್ಕಾರಗಳನ್ನ
ಟಾರ್ಗೆಟ್ ಮಾಡ್ತಕ್ಕಂಥ ಪರಿಸ್ಥಿತಿ ನಮ್ಗಿಲ್ಲ. ರಾಜ್ಯ ಸರ್ಕಾರದ ಪಾಲುದಾರಿಕೆ ರಾಜ್ಯ ಸರ್ಕಾರಕ್ಕೆ ಆಗ್ತದೆ, ಕೇಂದ್ರ ಸರ್ಕಾರ ಏನ್ ಮಾಡ್ಬೇಕು ಅದು ಮಾಡ್ತದೆ. ಇನ್ನು ಮೀಟಿಂಗ್ ನಡೀತಾ ಇದೆ. ನಾವು ಕೇಳಿರ್ತಕ್ಕಂಥ ಪ್ರಶ್ನೆಗೆ ಇನ್ನೊಂದು 2-3 ದಿವಸದಲ್ಲಿ ಒಳ್ಳೆ ಉತ್ತರನೂ ಸಿಗ್ತದೆ. ನೋಡ್ರಿ, ನಾನು ನಮ್ಮ ನಿಲುವನ್ನ ಸ್ಪಷ್ಟವಾಗಿ ಈಗಾಗಲೇ ಪಡಿಸಿದ್ದೀವಿ. ಅದೊಂದು ಧಾರ್ಮಿಕವಾದ ದೊಡ್ಡ ಸಂಸ್ಥೆ. ಇವತ್ತಲ್ಲ, SIT ತೀರ್ಮಾನ ಮಾಡಿದ 1 ಗಂಟೆಯಲ್ಲಿ ನಾನೇ ಮೊದಲನೇವನು ರಿಯಾಕ್ಟ್ ಮಾಡಿದ್ದು. ಧರ್ಮಾಧಿಕಾರಿಗಳು, ಈ ಧರ್ಮದ ಇತಿಹಾಸ, ವಿಶೇಷವಾಗಿ ಕನ್ನಡಾಂಬೆ ತುಂಬ ದೊಡ್ಡವಳಿದ್ದಾಳೆ. 1000 ಸಾರಿ ಹೇಳಿದ್ರು ಸುಳ್ಳೆ ಅನ್ನೋದಕ್ಕೆ ಈ ಧರ್ಮಸ್ಥಳವು ಕೂಡ ಒಂದು ಉದಾಹರಣೆ ಆಗಿದೆ. ಆದ್ದರಿಂದ ಧಾರ್ಮಿಕವಾದ ಇಂಥ ಸ್ಥಳಗಳನ್ನು ಇನ್ನು ಮುಂದೆ ಯಾವುದೇ ವ್ಯಕ್ತಿಗಳು, ಯಾರೋ ಬಾಲಂಗೌಚಿಗಳು, ಮತ್ತೊಬ್ರು ಮಗದೊಬ್ರು ಮಾಡ್ತಕ್ಕಂಥ ಕೆಲವು ದೂಷಣೆಗಳಿಗೆ, ಎಡಪಂಥೀಯರ ಕೆಲವು ಕುತಂತ್ರಕ್ಕೆ ಸರ್ಕಾರ ಬಲಿಯಾಗಬಾರ್ದು. ಯಾವುದೇ ಸರ್ಕಾರ ಇದ್ರೂ ಕೂಡ ಸರ್ಕಾರನೇ. ಆದರೆ ಏನು ಧರ್ಮಸ್ಥಳದಲ್ಲಿ ನೀವು ನಡ್ಕೊಂಡಿರೋದಿದೆಯಲ್ಲ, ಇದನ್ನ ಮುಂದುವರ್ಸೋದಕ್ಕಿಂತ ಹೆಚ್ಚಾಗಿ ಆಗಿರ್ತಕ್ಕಂಥ ಪಾಪಕ್ಕೆ ನೀವು ಪ್ರಜ್ಞೆ ಬಂದಿದೆ. ಇನ್ಮೇಲಾದರೂ ಅಲ್ಲಿ ಭಕ್ತರು ಹೋಗಿ ಪೂಜೆ ಗೀಜೆ ಮಾಡಿಕೊಂಡು ನೆಮ್ಮದಿಯಿಂದ ಬದುಕೋದಕ್ಕೆ ಒಂದು ದೊಡ್ಡ ಇತಿಹಾಸ ಇದೆ. ಇದನ್ನ ಮುಂದುವರ್ಸ್ಕೊಂಡು ಹೋಗೋದು ಒಳ್ಳೆಯದು. ಇದು ನನ್ನ ಫರ್ಮ್ ಸ್ಟೆಪ್ಪು. ಒಂದು ಸತ್ಯ, 1000 ಸಾರಿ ಸುಳ್ಳು ಹೇಳಿದ್ರು ಸುಳ್ಳೆ ಅನ್ನೋದಕ್ಕೆ ಧರ್ಮಸ್ಥಳವು ಕೂಡ ಒಂದು ದೊಡ್ಡ ಉದಾಹರಣೆ. ಆ ಪರಮಾತ್ಮ ಮಂಜುನಾಥ ಅಂಡಪ್ಪನಿಗೆ ನಾವೆಲ್ಲ ದೀರ್ಘ ದಂಡ ನಮಸ್ಕಾರಗಳು ಮಾಡೋಣ. ಥ್ಯಾಂಕ್ ಯು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.